विघ्नेशाय सरस्वत्यै पार्वत्यै गुरवे नमः। दक्षिणामूर्तये चैव सकल कार्य विजयी भव। दक्षिणामूर्तये चैव सकल कार्य विजयी भव। शंभरारिवितुतनय मधुरगीरा पाशांकुशधरवर शंभरारिवितुतनय मधुरगीरा
ನಾಯಕನ ಗಣಾಧಿಪನ ಗೌರಿ ಸುತನ ನೆನೆಯಿರು 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 ಜನರೆಲ್ಲ ನೆನೆಯಿರು ಜನರೆಲ್ಲ ನೆನೆಯಿರು ಜನರೆಲ್ಲ ಗಜಮುಗನ ದೇವರ ದೇವ ಕೃಪಾಕರನ ತದೀತಾಂ 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 ದಿನ ದಿನ ದೀಪಾಂ ದಿನ ದಿನ ದೀಪಾಂ ಲಂಬೋದರನ ಗಜಾನನ ಗಣಾಧಿಪನ ಗೌರಿ ಸುತನ ಲಂಬೋದರನ ಗಜಾನನ ಗಣಾಧಿಪನ ಗೌರಿ ಸುತನ ನೆನೆಯಿರೋ 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 ಜನರೆಲ್ಲ ಗಜಮುಗನ ಚಂದ್ರಂಗೆ ಶಾಪವತಿ ಕಥೆ ಓದಲಿನಕ ಚಂದ್ರಂಗೆ ಶಾಪವ ಇತ್ತವನ ಅದಂತ ಚಂದ್ರದಿಂದೋ ಗಜಮುಖನ ಅಂದ ಚಂದ್ರದಿಂದೋ
ಗಣೇಶ ಗಣಪತಿ ಮೋಷಿಕ ವಾಗಮುರೇ ತೈ ತೈ ತತ್ತಿನದೇ ತತ್ತಿನ ಆ ತೈ ತತ್ತಿನದೇ ಹೋದ ಕಲ್ಪದಿ ಲಯವಾದಂತಹ ಜಗತ್ತನ್ನ ಅಲ್ಲ ಈ ಪ್ರಪಂಚವನ್ನ ಮೋದದಿಂದ ಸೃಷ್ಟಿಸಿದಂತಹ ತಾಯಿ ಆದಿಮಾಯೆ ತ್ರಿಮೂರ್ತಿಗಳಿಗೆ ಜ್ಞಾನವನ್ನ ಕರುಣಿಸಿದಳು. ಯಾಕಾಗಿ ನಮ್ಮ ಹುಟ್ಟಾಯಿತು ತಾಯೇ ಎನ್ನುವುದಾಗಿ ಪ್ರಶ್ನಿಸಿದಂತಹ ಸಂದರ್ಭದಲ್ಲಿ ನಮ್ಮ ತಾಯಿ ಆಡಿದಂತಹ ಮಾತು, ಹೋದ ಕಲ್ಪದಿ ಲಯವಾದ ಪ್ರಪಂಚವನ್ನ ಸೃಷ್ಟಿಸಿದ್ದೇನೆ, ತ್ರಿಮೂರ್ತಿಗಳೇ ನಿಮಗೆ ಬೇಕಾದಂತಹ ಗುಣವನ್ನ, ನಾಮವನ್ನ, ಆಯುಧವನ್ನ, ಗುಣ ಸತ್ವಗಳನ್ನ ಇಟ್ಟಿದ್ದೇನೆ ಎನ್ನುವುದಾಗಿ. ಕಷ್ಟ ಬಂತು ಅಂತಾದರೆ ನನ್ನನ್ನು ನೆನೆಸಿಕೊಳ್ಳಿ,
ಮಾಡಿದ್ದೇನೆ. ಅಂದೊಂದು ದಿನ ತನ್ನ ಒಡತಿಯಾದಂತಹ ಖ್ಯಾತಿ ಮಾಡಿದಳು ಎನ್ನುವ ಕಾರಣಕ್ಕಾಗಿ ನನ್ನಿಂದ ಆ ಕಾರ್ಯ ಎಸಗಿತ್ತು ಎನ್ನುವುದಾಗಿ ಕುಪಿತನಾದಂತಹ ಭೃಗುಮುನಿ ನನಗೆ ಇದ್ದಂತಹ ಮಾತು, ಕುಪಿತನಾಗಿ ಆಡಿದಂತಹ ಮಾತು, ಅವ ಕೊಟ್ಟ ಶಾಪಕ್ಕೆ ಪ್ರತಿಯಾಗಿ ನಾನು ಅವನಿಗೆ ಹೇಳಿದೆ, ಓ ತಪಸ್ಸೋತ್ತಮ, ನೀನಿದ್ದಂತಹ ಶಾಪವನ್ನ ಶಿರದೊಳು ಅಂತೆನು ಎಂಬುದಾಗಿ. ಅದಕ್ಕೆ ಸರಿಯಾಗಿ 10 ಅವತಾರಗಳನ್ನು ಎತ್ತುವುದರ ಮೂಲಕ ಬೇಕಾದಂತಹ ಯುಗದ ಅಂತ್ಯದಲ್ಲಿ ಅಧರ್ಮವನ್ನು ನಾಶ ಮಾಡಿ ಧರ್ಮವನ್ನು ಸ್ಥಾಪನೆ ಮಾಡುವುದಕ್ಕಾಗಿ 10 ಅವತಾರಗಳನ್ನು ಎತ್ತುವುದಾಗಿ ಮನಸ್ಸಲ್ಲಿ ಕಲ್ಪಿಸಿಕೊಂಡವನು ನಾನು. ಹಾಗೆ 9 ಅವತಾರಗಳನ್ನು ಎತ್ತುವುದರ ಮೂಲಕ ಭೃಗುಮುನಿಯ ಶಾಪವೂ ಈಡೇರಿದೆ, ನನ್ನ ಮನಸ್ಸಿನಲ್ಲಿದ್ದಂತಹ ಯೋಚನೆ ಎನ್ನುವುದು ಕೂಡ ಈಡೇರಿದೆ. ಇದುವೇ ಅಲ್ಲವೇ ಕಲಿಯುಗದ ಪ್ರಥಮ ಕಾಲವಿದು, ಆದಿ ಕಾಲವಿದು. ಎಂದಿನಂತೆ ಒಳಗವನ ಇತ್ತು. ಯಾವುದಾದರೂ ಕಷ್ಟಗಳು, ಎಲ್ಲೋ ನಡೆಯುತ್ತಿರುವ ಧರ್ಮವೋ ಅಥವಾ ಸುವಿಚಾರವೋ ಇರುವುದು ಇದ್ದರೆ ಬರಲಿಯಂತೆ. ಜಯ ನಮೋ ನಾರಾಯಣ, ಜಯ ನಮೋ ನಾರಾಯಣ, ನಾರಾಯಣ ಜಯ ನಮೋ ನಾರಾಯಣ. ಪನ್ನಗ ಜಯನ ಪಾವನ ಚರಣ, ಪನ್ನಗ ಜಯನ ಪಾವನ ಚರಣ, ದುರಿತ ವಿನಾಶಕ ನಾರಾಯಣ ಜಯ ನಾರಾಯಣ, ಜಯ ನಾರಾಯಣ, ಜಯ ನಮೋ ನಾರಾಯಣ, ನಾರಾಯಣ ಜಯ ನಮೋ ನಾರಾಯಣ. ಶುಭವಾಗಲಿ ನಾರದ ಮುನಿಗಳೇ. ದಕ್ಷ ಪ್ರಜಾಪತಿ ಇದ್ದಂತಹ ಶಾಪವನ್ನ ಬ್ರಹ್ಮನ ಮೂಲಕ ಅದುವೇ ನಿನಗೆ ವರವಾಗಲಿ ಎನ್ನುವುದಾಗಿ ಹೇಳಿಸಿಕೊಂಡು ಲೋಕವನ್ನ ತಿರುಗುತ್ತಾ ಇಲ್ಲಿಗೆ ಬಂದು ವಿಚಾರವನ್ನ ಅರುಹುದಲ್ಲದೆ ಲೋಕಕ್ಕೆ ಬೇಕಾದ ಒಳಿತನ್ನ ಸದಾ ಬಯಸುವವರು ನೀವು ಅಲ್ಲವೇ? ನೀವು ಬರುವಾಗ ಮಹತಿಯ ನಾದವನ್ನ ಕೇಳಿ ಇಲ್ಲಿಗೆ ನಾರದರು ಬಂದರು ಎಂಬುದನ್ನು ಅರಿತವನು ಈ ಮಹಾವಿಷ್ಣು. ಇಲ್ಲಿವರೆಗೆ ಬಂದಿರಂತೆ ಹದನವನ್ನ ವದನ ಎನ್ನುವುದು ತಿಳಿಸುತ್ತದೆ. ಮುಖವನ್ನ ನೋಡಿದರೆ ನಿಮಗೆ ಸುಖವಿಲ್ಲ ಎನ್ನುವುದು ಗೊತ್ತಾಗುತ್ತಾ ಉಂಟು. ಬಂದ ವಿಚಾರ ಯಾವುದು? ನನ್ನಲ್ಲಿ ಅರುಹಬೇಕು ಅಂತಲೇ ಬಂದಿರಿ ಅಂತಾದ ಮೇಲೆ ಸುವಿಸ್ತಾರವಾಗಿ ವಿಷಯವನ್ನು ಅರುಹಬಹುದಲ್ವಾ? ಲಾಲಿಸಬೇಕು. ಲಾಲಿಸು ದೇವರ ದೇವ, ಲಾಲಿಸು ದೇವರ ದೇವ, ದೇವರ ದೇವ, ಗುಣಶೀಲರ ಪ್ರೇಮದಿ ಕಾಮ, ಗುಣಶೀಲರ ಪ್ರೇಮದಿ ಕಾಮ. ಭೂಲೋಕದ ಜನ ಜಾಲ ವೈಕಸುತ್ತಾಯ್, ಭೂಲೋಕದ ಜನ ಜಾಲ ವೈಕಸುತ್ತಾಯ್, ಸುಖಲಾಲದ ಪರವನು ಮರತಿಗರೈ. ಪರವನು ಮರತಿಗರೈ. ಸರ್ವ ವ್ಯಾಪಕನು, ಸರ್ವವನ್ನ ತಿಳಿದವನು, ಸರ್ವಜ್ಞಾನಿಯೂ ಆದವನು ನೀನು. ನಿನಗೆ ತಿಳಿಯದೇ ಇರುವುದು ಯಾವುದೂ ಇಲ್ಲ. ಹಾಗೆ ಅಲ್ವೇ ಸ್ವಾಮಿ? ಮಗುವಿಗೆ ಹಸಿವಾಗಿದೆ ಎನ್ನುವುದು ತಾಯಿ ತಿಳಿದಿರ್ತಾಳೆ. ಆದರೂ ಕೂಡ ಮಗು ಅಳುವವರೆಗೆ ತಾಯಿ ಮೊಲೆ ಹಾಲನ್ನು ಉಣಬಡಿಸುವುದಿಲ್ಲವಂತೆ. ಇಲ್ಲ. ಯಾಕೆ? ಅಳಬೇಕು, ಅಲ್ತರೆ ಗೊತ್ತಾಗುತ್ತದೆ ಅನ್ನೋ ಹಾಗೆ. ಅಂತೆಯೇ ನೀನಲ್ವೇ? ಅದಕ್ಕೆ ಅಲ್ವಾ ಶಂಖದಿಂದ ಬಂದರೆ ಮಾತ್ರ ತೀರ್ಥ ಅಂತ ಹೇಳುವುದು. ತಿಳಿದಿದ್ದರೂ ಭಕ್ತನ ಬಾಯಿಂದ ಬರಬೇಕು ಎನ್ನುವುದು ನಿಮ್ಮ ಆಸೆ. ಆದಿತ್ಯ ಸ್ವಾಮಿ, ಆಗ ಕೇಳುವಂತಹ ವಿಚಾರ ಒಳಿತಾದದಲ್ಲ, ಕೆಡುಕ. ಹೌದು. ಯಾರಿಗೆ ಬೇಸರದ ಸಂಗತಿ. ಸೃಷ್ಟಿಯಾದ ನಂತರದಲ್ಲಿ ಇದರ ಪಾಲನೆಯ ಹೊಣೆಯನ್ನು ಹೊತ್ತವನು ನೀನು. ಅದರಂತೆ ಮರೀಚಿ ಮೊದಲಾದಂತಹ ಪ್ರಜಾಪತಿಗಳಿಗೆ ನಿವೃತ್ತಿ ಧರ್ಮವನ್ನ, ಅಂದ್ರೆ ಸಂಸಾರದೊಂದಿಗೆ ಹೋಗುವಂತಹ ಪ್ರವೃತ್ತಿ ಧರ್ಮವನ್ನ ನೀನು ಹೇಳಿದೆ. ಸನಗಾದಿ ಉಳಿದವರಿಗೆಲ್ಲ ನಿವೃತ್ತಿ ಧರ್ಮವನ್ನ, ಸಂಸಾರದಿಂದ ಈಚೆ ಮತ್ತೆ ಭಗವಂತನಿಗೆ ಹೋಗುವಂತಹ ಮಾರ್ಗವನ್ನ ನೀನು ಲೋಕಮುಖಕ್ಕೆ ಪ್ರಚರಿಸಿದೆ. ಸರಿ. ಅಂತೆಯೇ ಅದರ ತನ್ಮೂಲಕವಾಗಿಯೇ ಹುಟ್ಟಿಕೊಂಡದ್ದಲ್ಲವೇ? ಅಂದರೆ ಆ ಪದ್ಧತಿಯನ್ನು ನೆರವೇರಿಸುವುದಕ್ಕಾಗಿಯೇ ಹುಟ್ಟಿಕೊಂಡದ್ದು ಆಶ್ರಮಗಳು, ಚತುರ್ವರ್ಣಗಳು. ಹೌದು. ಅದರಂತೆಯೇ ಲೋಕದ ವ್ಯವಹಾರ ನಡೆಯುತ್ತಾ ಇರುವುದು. ಧರ್ಮಯುತವಾದಂತಹವರು ಈ ಲೋಕದಲ್ಲಿ ಇದ್ದಾರೆ ಅಂತ ಅದರಿಂದ ಶ್ರೀರಕ್ಷೆ ಅನ್ನೋದು ಸತ್ಯವಲ್ಲವೇ? ಸರಿ. ಆದರೆ ಸತ್ಯ ಭೂಲೋಕದ ಜನರೆಲ್ಲ ಧರ್ಮದ ಹಾದಿಯನ್ನ ಮರೆತಂತೆ ಕಾಣಿಸುತ್ತಾ ಉಂಟು ಸ್ವಾಮಿ. ಲೋಕದಲ್ಲಿಯೂ ಹೋಗಿ 3 ಗಳಿಗೆಯಲ್ಲಿ ವಾರ್ತೆಯನ್ನು ತಂದು ಒಪ್ಪಿಸುವವನು ನಾನಲ್ಲವೇ? ಹೌದು. ಈಗಲೂ ಹೋಗಿದ್ದೆ. ಅವನದ್ದು ಭೂಲೋಕಕ್ಕೆ. ಆದರೆ
ಆದರೆ ಹೋಗುವುದಕ್ಕೆ ಮನಸ್ಸಾಗಲಿಲ್ಲ. ಯಾಕೆ? ಬೇಸರವಾಗಿ ಇಲ್ಲಿಗೆ ಬಂದಿದ್ದೇವೆ. ಯಾಕಾಗಿ? ಧರ್ಮ ಎನ್ನುವುದು ಧರ್ಮಿಷ್ಠರಾದವರು ಆಚರಣೆ ಮಾಡಬೇಕು. ಆದ್ರೆ ಅಂತಹ ಧರ್ಮಿಷ್ಠರಾದವರು ಕಾಮ ಕ್ರೋಧ ಮೊದಲಾದಂತಹ ಅರಿಷಡ್ ವರ್ಗಗಳಿಗೆ ತುತ್ತಾಗಿ ಧರ್ಮವನ್ನ ಆಚರಿಸುವ ಬದಲು ಅಧರ್ಮವನ್ನೇ ಕೈಗೆತ್ತಿಕೊಂಡಿದ್ದಾರೆ. ಓಹೋ, ಭೂಲೋಕದಲ್ಲಿ ಎಲ್ಲಿಯೂ ಅಧರ್ಮವೇ ತುಂಬಿಕೊಂಡಿದೆ. ಹೇಗೆ ಗೊತ್ತಾಯ್ತಾ? ಹೇಗೆ? ಏನು ಗ್ರಹಿಸಿದೆ? ಏನನ್ನ ಗ್ರಹಿಸಿದೆ? ಅಲ್ಲಿರುವಂತಹ ಜನರು ಜನ ಸಂಗ್ರಹಿಸುವರು, ನನ್ನ ಜನ ಸಂಗ್ರಹಿಸುವರು, ಸುಖವನುಭವಿಸೆ ಮದ ಮುಖರು, ಸುಖವನುಭವಿಸೆ ಮದ ಮುಖರು. ಜನಹಿತ ಧರ್ಮವ ಗಣಿತದ ಮೆರೆವರು, ಜನಹಿತ ಧರ್ಮವ ಗಣಿತದ ಮೆರೆವರು, ಎಣಿತಲು ಭಯವರು ಎಳೆಯಲಿ ಜೀವನವ. ಜನಹಿತ ಧರ್ಮವ ಗಣಿತದ ಮೆರೆವರು, ಎಣಿತಲು ಭಯವರು ಎಳೆಯಲಿ ಜೀವನ. ಜನ ಸಂಗ್ರಹಿಸುವರು. ಭೂಲೋಕದಲ್ಲಿ ಜನರು ಅಧರ್ಮದ ಹಾದಿಯನ್ನು ಹಿಡಿದಿದ್ದಾರೆ ಅಂತಾದರೆ ಏನನ್ನ ಹೇಗೆ ಗ್ರಹಿಸಿದಿರಿ? ಅನೇಕ ಸಾಕ್ಷಿಗಳು ಸಿಗಬಹುದು ಸ್ವಾಮಿ. ಆ ವರ್ಣಗಳಿಗೆ ಅಂತಹ ಕರ್ತವ್ಯಗಳನ್ನ ಮಾಡುವುದು ಲೋಕದ ರೂಢಿ. ಸರಿ. ಬ್ರಾಹ್ಮಣನಾದವನು ಅಥವಾ ಬ್ರಾಹ್ಮಣ ವರ್ಣವನ್ನ ಆಯ್ದುಕೊಂಡವನು ಅಂದ್ರೆ ಜಾತಿಯಿಂದ ಹುಟ್ಟುವಂತಹದ್ದಲ್ಲ, ಹುಟ್ಟಿನಿಂದ ಬರುವಂತಹ ಜಾತಿ ಅಲ್ಲ. ಸರಿ. ಆದರೆ ಭೂಲೋಕದ ಜನರು ಅದನ್ನ ಅರ್ಥ ಮಾಡಿಕೊಳ್ಳಲಿಲ್ಲ ಸ್ವಾಮಿ. ವರ್ಣವನ್ನ ಆಯ್ದುಕೊಂಡವರು ಜಾತಿ ಎನ್ನುವಂತವರು ಅರ್ಥವಹಿಸಿಕೊಂಡಿದ್ದಾರೆ. ಓಹೋ, ಬ್ರಾಹ್ಮಣ ವರ್ಣವಲ್ಲ ಜಾತಿ ಎನ್ನುವಂತವರೆಲ್ಲ ವರ್ತಿಸುತ್ತಾ ಇದ್ದಾರೆ. ಬ್ರಾಹ್ಮಣರ ಕಥೆ ಮಾತ್ರ ಅಲ್ಲ ಸ್ವಾಮಿ, ಮತ್ತೆ ವೈಶ್ಯರು ಕ್ಷತ್ರಿಯರು ಶೂದ್ರರ ವಿಷಯವೂ ಹೀಗೆ ಆಗಿದೆ. ತಾವು ಹುಟ್ಟಿಕೊಂಡದೇ ನಮ್ಮ ಕರ್ಮ ಎನ್ನುವಂತೆ ಅವರು ಆಚರಣೆಗೆ ಶುದ್ಧರಿದ್ದಾರೆ. ಇರಲಿ, ಆದ್ರೆ ಅವರ ಆಚರಣೆಯಲ್ಲಿ ಚ್ಯುತಿ ಬಾರದಂತೆ ಅವರು ನೋಡಿಕೊಂಡಿದ್ದರೆ ಭೂಲೋಕದಲ್ಲಿ ಬಹುಶಃ ಇಂದು ಅಧರ್ಮ ಬಿತ್ತಿರಲಿಲ್ಲವೇ. ಆದರೆ ಏನು ಮಾಡೋಣ ಸ್ವಾಮಿ, ಬ್ರಾಹ್ಮಣರಾದವನು ಆ ವರ್ಣವನ್ನ ಆಯ್ದುಕೊಂಡವನು ಮಾಡಬೇಕಾದಂತಹ ಕರ್ಮ ಯಾವುದೇ ಮಾನವನಿಗಾದರೂ ಇರಬೇಕಾದದ್ದು 4 ಗುಣ: ಮೈತ್ರಿ, ಮುದಿತತ, ಉಪೇಕ್ಷಾ. ಮತ್ತು ಈ 4 ಗುಣಗಳನ್ನ ಬಿಟ್ಟು ವ್ಯವಹರಿಸುವ ಲೋಕದ ಜನರಾಗಿ ಬಿಟ್ಟಿದ್ದಾರೆ. ಮೂಲಭೂತವಾಗಿರುವಂತಹ ಈ 4 ಗುಣಗಳನ್ನ ಬಿಟ್ಟು ಅಧರ್ಮವನ್ನ ಮಾಡುವುದಕ್ಕೆ ಕಾರಣ ಅರಿಷಡ್ ವರ್ಗಗಳಿಗೆ ತುತ್ತಾದದ್ದು. ಬ್ರಾಹ್ಮಣರು ಮಾಡಬೇಕಾದದ್ದು ಅಧ್ಯಯನ, ಅಧ್ಯಾಪನ, ಯಜ್ಞ, ಯಜನ ಮತ್ತು ದಾನ ಮತ್ತು ಪರಿಗ್ರಹ. ಈ 6 ಕರ್ಮಗಳನ್ನ ಬಿಟ್ಟು ವ್ಯವಹರಿಸುವುದಕ್ಕೆ ಮುಂದಾಗಿದ್ದಾರೆ. ಮತ್ತೊಬ್ಬರಿಗೆ ದೇವರ ಪ್ರೇರಣೆಯನ್ನ ಹೆಚ್ಚಿಸುವಂತಹ ಕಾರ್ಯವನ್ನ ಮಾಡಬೇಕಾದವರು ಅದನ್ನ ವ್ಯಾಪಾರ ಎನ್ನುವಂತೆ ನೋಡಿಕೊಳ್ಳುತ್ತಾ ಇದ್ದಾರೆ. ಅಂದರೆ ದಾನವನ್ನ ಪಡೆದು ಹಣವನ್ನ ಪಡೆದು ಹೋಮವನ್ನ ಮಾಡಿಸುವಂತಹ ಕಾರ್ಯಕ್ಕೆ ಮುಂದಾಗಿದ್ದಾರೆ ಸ್ವಾಮಿ. ಬ್ರಾಹ್ಮಣರ ವಿಷಯ ಇದಾದರೆ ಕ್ಷತ್ರಿಯರು ಅಂತಹ ಕಾರ್ಯಕ್ಕೆ ಮುಂದಾಗಿದ್ದಾರೆ. ಲೋಕದ ರಕ್ಷಣೆ ಅವರು ಮಾಡಬೇಕು, ಆದ್ರೆ ಲೋಕವನ್ನೇ ಭಕ್ಷಿಸುವಂತಹ ಕೆಲಸವನ್ನು ಅವರು ಮಾಡ್ತಾ ಇದ್ದಾರೆ. ಬೇಲಿಯ ಎಂದು ಹೊಲವೇದ ಹಾಗಾಯ್ತಾ? ಹೌದು. ಇನ್ನೊಬ್ಬರ ಕಷ್ಟ ಕಾರ್ಪಣ್ಯಗಳಿಗೆ ಒದಗಬೇಕಾದಂತಹ ಕ್ಷತ್ರಿಯರು ಇನ್ನೊಬ್ಬರ ಕಷ್ಟ ಕಾರ್ಪಣ್ಯಗಳಿಗೆ ಕಾರಣರಾಗಿ ಬಿಟ್ಟಿದ್ದಾರೆ. ಓಹೋ, ಇನ್ನು ವೈಶ್ಯರು ಇನ್ನೊಬ್ಬರ ಹೊಟ್ಟೆಪಾಡನ್ನ ಯೋಚಿಸುವ ಬದಲು ಮತ್ತೊಬ್ಬರ ಹೊಟ್ಟೆಪಾಡನ್ನ ಹೇಗೆ ತುಂಬಿಸುವುದು ಎನ್ನುವ ಯೋಚನೆಯ ಬದಲು ತಮ್ಮ ಹೊಟ್ಟೆಪಾಡು ಮಾತ್ರ ಹೇಗೆ ತುಂಬಿಸುವುದು ಎನ್ನುವ ಸ್ವಾರ್ಥಕ್ಕೆ ಒಳಗಾಗಿದ್ದಾರೆ ಸ್ವಾಮಿ. ಅವರು ಕೊಡಬೇಕಾದಂತಹ ಮಾಡಬೇಕಾದಂತಹ ಧರ್ಮ 16ರಲ್ಲಿ 1 ಭಾಗವನ್ನು ತಾವಿಟ್ಟುಕೊಂಡು ಉಳಿದದನ್ನೆಲ್ಲ ಕೊಡಬೇಕಲ್ಲ ಸ್ವಾಮಿ, ಅದನ್ನ ಮಾಡುತ್ತಿಲ್ಲ. ಅಂತಹ ಬೇಸರದ ಸಂಗತಿ ಅದಾದ್ರೆ ಇನ್ನೊಬ್ಬರ ದುಃಖಕ್ಕೆ ಕರಗುವವರು ಯಾರು? ಶೂದ್ರರಲ್ಲವೇ? ಸರಿ. ಅಂತಹ ಶೂದ್ರರು ಇನ್ನೊಬ್ಬರ ಕಣ್ಣೀರಿಗೆ ಕಾರಣರಾಗಿ ಬಿಟ್ಟಿದ್ದಾರೆ ಸ್ವಾಮಿ. ಇಂತಹ ಚಾತುರ್ವರ್ಣಗಳು ತಮ್ಮದೇ ಆದ ಕರ್ತವ್ಯವನ್ನ ಮಾಡುವುದು ಬಿಟ್ಟು ಕರ್ತವ್ಯ ವಿಹೀನರಾಗಿ ಬಿಟ್ಟಿದ್ದಾರೆ. ಎಷ್ಟರ ಮಟ್ಟಿಗೆ ಅಂತ ಕೇಳಿದ್ರೆ ಭೂಲೋಕಕ್ಕೆ ಹೋಗುವುದಕ್ಕೂ ಹೆದರಿಕೆ ಆಗುವುದು ಸ್ವಾಮಿ. ಹೌದೇ? ಇದೇ ಕಾರ್ಯ ಮುಂದುವರಿತು ಅಂತಾದರೆ ನಾಳೆಯ ದಿನ ಭೂಲೋಕದಲ್ಲಿ ಮನುಕೂಲ ಇರುವುದೇ ಎನ್ನುವಂತಹ ಸಂಕೋಚ ನನಗೆ. ಆದರೆ ಎಲ್ಲಕ್ಕೂ ಕಾರಣ ನೀನು. ಇದರಿಂದ ಮೂಲಕವಾಗಿ ಭೂಲೋಕದಲ್ಲಿರುವವರಿಗೆ ಮತ್ತು ಎಲ್ಲ ಲೋಕದವರೆಗೆ ಪಾಠವನ್ನ ಹೇಳಿಕೊಡುವ ಕರ್ತವ್ಯವನ್ನ ನೀನು ಹೊತ್ತುಕೊಂಡಿದ್ದೀಯ ಅಂತ ಆದ್ಮೇಲೆ ಸ್ವಾಮಿ ಒಂದು ಭಿನ್ನ ಇದಕ್ಕೆ ಪರಿಹಾರ ಏನನೆಂಬೆನು ಮೌನಿ ಜ್ಞಾನ ಕೊಂಡಿದ್ದೆ ವೇದ. ಏನನೆಂಬೆನು ಮೌನಿ ಜ್ಞಾನ ಗಳಿಸೆ ವೇದ. ಏನನೆಂಬೆನು ಮೌನಿ ಏನನೆಂಬೆನು ಮೌನಿ ಜ್ಞಾನ ಗಳಿಸೆ ವೇದ. ನಾನು ತಗಿಸೆ ನರಲೋಗ
ಅನೇಕ ಅವತಾರಗಳನ್ನು ಎತ್ತಿದೆ. ಈಗಲೂ ಅಧರ್ಮವು ರಾರಾಜಿಸುತ್ತಿರುವಂತಹ ಈ ಸಂದರ್ಭದಲ್ಲಿ ಅಧರ್ಮವನ್ನ ಹೋಗಲಾಡಿಸಿ ಧರ್ಮದ ಸ್ಥಾಪನೆ ನೀನೇ ಮಾಡಬೇಕು ಸ್ವಾಮಿ, ನೀನೇ ಪಾಲಿಸಬೇಕು. ಓ ಮೌನಿ, ಅಲ್ಲ ಓ ಮುನಿಕೋತ್ತಮ, ಲೋಕವನ್ನ ಸಂಚರಿಸಿ ಲೋಕದಲ್ಲಿ ಶಾಂತಿ ನೆಲೆಯಾಗಬೇಕು, ಧರ್ಮ ನೆಲೆಯಾಗಬೇಕು ಎನ್ನುವ ಕಾರಣಕ್ಕೆ ಅಲ್ಲಿರುವ ಕಷ್ಟವನ್ನ ಅಲ್ಲ ಅಧರ್ಮ ತಾಂಡವ ಮಾಡುತ್ತಾ ಇರುವುದನ್ನ ಇಲ್ಲಿಗೊಂದು ಉಸಿರುವವನು ನೀನು, ಸದಾ ನನ್ನ ಸ್ಮರಣೆಯಲ್ಲಿ ಇರುವವನು. ಇಂದು ಹಾಗೆಯೇ ಬಂದದ್ದು ಸರಿಯಾಯಿತು. ಒಮ್ಮೊಮ್ಮೆ ಯೋಗ ನಿದ್ರೆಯಲ್ಲಿರುವವನಲ್ಲವ ನಾನು. ಹೌದಲ್ವೇ? ಕಣ್ಣು ಬಿಟ್ಟಾಗ ಏನಾಯಿತು ಪ್ರಪಂಚದ ಗತಿ ಅಂತ ತಿಳಿದುಕೊಳ್ಳಬೇಕಾದರೆ ನಿಮ್ಮಂತಹ ಮುನಿಕೋತ್ತಮರು ಬರಬೇಕು. ನೀವೇ ಕೊಟ್ಟಂತಹ ಕಾರ್ಯ ಅಲ್ವಾ? ಬಂದು ಲೋಕದಲ್ಲಿ ನಡೆಯುವುದನ್ನ ಇಲ್ಲಿ ಅರುಹಬೇಕು. ನನ್ನಲ್ಲಿ ಲೋಕದಲ್ಲಿ ಅಧರ್ಮ ತಾಂಡವ ಮಾಡುತ್ತಾ ಇದೆ. ಹೌದು ಸ್ವಾಮಿ. ಚಾತುರ್ವರ್ಣಗಳು ನಾನೇ ಸೃಷ್ಟಿ ಮಾಡಿದ್ದು, ಪ್ರತಿಯೊಂದು ವರ್ಣವು ನನ್ನದೇ ದೇಹದ ಒಂದೊಂದು ಭಾಗದಿಂದ ಉದ್ಭವಿಸಿದ್ದಲ್ವಾ? ಅಲ್ಲವೇ ಸ್ವಾಮಿ? ಆದರೆ ಅದು ಜಾತೀಯತೆಗೆ ದಾರಿ ಮಾಡಿಕೊಡುತ್ತದೆ. ನಾನು ಕಲ್ಪಿಸಲಿಲ್ವಲ್ಲ ಅದನ್ನ. ಎಲ್ಲರೂ ದೇವರ ಮಕ್ಕಳು ಎನ್ನುವುದನ್ನು ಮರೆತು ವ್ಯವಹರಿಸುತ್ತಾ ಇದ್ದಾರೆ ಅಲ್ವಾ? ತಮ್ಮ ತಮ್ಮಲ್ಲೇ ಹೊಡೆದಾಡಿಕೊಳ್ಳುವುದು ವರ್ಣದ ಹೆಸರಿನಲ್ಲಿ ಎಲ್ಲಿಯವರೆಗೆ ಸರಿಯಾಗುತ್ತದೆ ಮುನಿಕೋತ್ತಮರೇ? ಅಲ್ಲದೆ ಹೋದರೆ ಸಮಾಜ ಸುಸ್ಥಿರವಾಗಿ ಕಾರ್ಯದಲ್ಲಿ ತೊಡಗಬೇಕು ಎನ್ನುವುದಕ್ಕಾಗಿ ಸೃಷ್ಟಿಸಿದಂತಹ ಪ್ರತಿಯೊಂದು ವರ್ಣದವರು ಹೀಗೆ ಕುಕೃತ್ಯದಲ್ಲಿ ತಾವು ಪಾಲುದಾರರಾಗುತ್ತಾರೆ ಅಂತಾದ ಮೇಲೆ ಧರ್ಮವನ್ನು ಸ್ಥಾಪನೆ ಮಾಡುವಂತಹ ಕಾರ್ಯ ಆಗಬೇಕು ಎನ್ನುವುದಾಗಿ ತಿಳಿಯಿತು. ಆದಿಮಾಯೆ ಶುಂಭವದೆಯ ಸಂದರ್ಭದಲ್ಲಿಯೇ ಆಡಿದಂತಹ ಮಾತು, ವಾದವಾದ ಸಂದರ್ಭದಲ್ಲೂ ಆದಿಮಾಯೆ ಹೇಳಿದ್ದು ಅದನ್ನೇ, ತ್ರಿಮೂರ್ತಿಗಳಲ್ಲಿ ಶ್ರೇಷ್ಠರು ಯಾರು ಎನ್ನುವುದಾಗಿ. ಅಲ್ವಾ? ಪಾಲಿಸುವುದು ಮಾತ್ರ ಈ ಮಹಾವಿಷ್ಣುವಿನ ಕಾರ್ಯವಲ್ಲ. ಬೇಕಾದಾಗ ಸೃಷ್ಟಿಯನ್ನು ಮಾಡಬಹುದು, ಬೇಕಾದಾಗ ಲಯಗೊಳಿಸುವ ಅಧಿಕಾರವು ಮಹಾವಿಷ್ಣುವಿಗಿದೆ ಎನ್ನುವುದಾಗಿ. ಅಂದಾದ ಮೇಲೆ ಕೊಟ್ಟ ವರಕ್ಕೆ ಚ್ಯುತಿ ಬಾರದ ಹಾಗೆ ತೆಗೆಯುವುದಕ್ಕೆ ನಾನು ಅಚ್ಚುತ್ತ ಅಲ್ವಾ? ಪ್ರಪಂಚದಲ್ಲಿ ಸದಾ ಸಂತೋಷವೆನ್ನುವುದು ತಾಂಡವ ಮಾಡಬೇಕು ಎನ್ನುವುದಕ್ಕಾಗಿ, ಪಾಲನೆಯನ್ನು ಮಾಡುವುದಕ್ಕಾಗಿ ನಾನು ಸದಾ ನಿತ್ಯಾನಂದ ಅಲ್ವಾ? ಆಗಲಿಯಂತೆ ಅಧರ್ಮದ ನಾಶವಾಗಬೇಕು, ಧರ್ಮ ಇಲ್ಲಿ ಸ್ಥಾಪನೆಯಾಗಬೇಕು, ಆ ಮೂಲಕ ಪ್ರಪಂಚದಲ್ಲಿ ಇನ್ನೆಲ್ಲೂ ಶಾಂತಿ ನೆಲೆಸಬೇಕು ಅಂತಾದರೆ ತಕ್ಕುದಾದ ಯೋಚನೆಯನ್ನ ಅಲ್ಲ ಯೋಜನೆಯನ್ನ ನಾನು ಮಾಡುತ್ತೇನೆ. ನಿಂತು ದಣಿಯುವುದಲ್ಲ, ಮುಂದೆ ಬೇಕಾದ ವ್ಯವಸ್ಥೆ ಬಹಳಷ್ಟು ಮಾಡಿಕೊಳ್ಳುವುದಿದೆ. ನೀವೇನು ತಡಬಹುದು? ನಾರಾಯಣ ಹೌದಪ್ಪ, ಹೀಗೆ ಪ್ರಪಂಚ ಎನ್ನುವುದು ಘನ ವೇಗದಲ್ಲಿ, ಗಾಳಿಯ ವೇಗದಲ್ಲಿ ಅಧರ್ಮವನ್ನ ಹೊತ್ತು ತಿರುಗುತ್ತದೆ ಅಂತಾದ್ರೆ ಇದಕ್ಕೆ ಸರಿಯಾದ ಉಪಾಯವನ್ನ ಪಾಲನಾ ಕರ್ತೃವಾದ ನಾನೇ ಮಾಡಬೇಕಲ್ಲ. ಏನು ಮಾಡುವುದು? ಕುರುಪವೇಗದಿ ಚಲಿಸಿರುವ ಬಂಡಿಗೆ ಉರುಪವೇಗದಿ ಚಲಿಸಿರುವ ಬಂಡಿಗೆ
ಸರ್ವ ಸೃಷ್ಟಿಯು ಹಾಳು ಸರಿದು ಕೂತು ಸಂಜಾಯ ಮುರಿವೆ ಗತಿಯ ನಾ ಮುರಿವೆ ಗತಿಯ ಹೌದಪ್ಪ, ಹೀಗೆಯೇ ಉರುಪವೇಗದಲ್ಲಿ ಅಲ್ಲ, ಧಡಧಡದ ವೇಗದಲ್ಲಿ ಅಧರ್ಮದ ಬಂಡಿ ಎನ್ನುವುದು ಚಲಿಸುತ್ತಾ ಇರುತ್ತದೆ ಅಂತಾದರೆ ಅದರ ಒಂದು ಕೀರಿ ಎನ್ನುವುದು ಮರೆಯಾದರೆ ತಪ್ಪಿ ಹೋದರೆ ಅದಕ್ಕೆ ತಡೆ ಎನ್ನುವುದು ಬೇಕಾಗುತ್ತದೆ. ಆ ತಡೆಯನ್ನು ಒಡ್ಡುವುದು ಪಾಲನಾಶಕ್ತಿವಾಗಿ ನನ್ನ ಕಾರ್ಯ. ಹೌದಪ್ಪ, ಆದರೆ ನಾನೇ ಹೋಗುವುದಾ? ನಾನೇ ಹೋಗಿ ಆ ಧರ್ಮವನ್ನು ನಾಶ ಮಾಡುತ್ತೇನೆ ಅಂತ ನಿಂತರೆ ಎಷ್ಟರ ಮಟ್ಟಿಗೆ ಸರಿಯಾದೀತು ಎನ್ನುವುದು ಮುಖ್ಯವಾಗುತ್ತದೆ. ನಾನೇ ನೇರವಾಗಿ ಹೋಗುವುದಲ್ಲ, ಸಂಕಲ್ಪಿಸಬೇಕು. ಮನದಲ್ಲಿ ಸಂಕಲ್ಪಿಸಬೇಕೆಂದು ಯೋಚನೆಯನ್ನು ಮಾಡಿ ಸೂರ್ಯನಂತ ವೃತ್ತಿ ಹಾಯಿಸಿದ್ದೆ ಸರಿ. ಹೌದಪ್ಪ, ನನ್ನ ಯೋಚನೆಗೆ ತಕ್ಕುದಾದ ಶಕ್ತಿಯ ವ್ಯಕ್ತಿಯಾಗಿ ರೂಪವನ್ನು ತಳೆದಿದ್ದಾರೆ. ಅವನೇ ಮುಂದೆ ಮನುಕುಲದಲ್ಲಿ ಆ ಧರ್ಮವನ್ನು ನಾಶ ಮಾಡಿ ಭೀತಿಯನ್ನು ಹುಟ್ಟಿಸಿ ಧರ್ಮ ಸಂಸ್ಥಾಪನೆಯ ಕಾರ್ಯವನ್ನು ಮಾಡುತ್ತಾನೆ. ಹೇಗೆ ಮಾಡುತ್ತಾನೆ? ನಾನು ಹೇಳುವುದಲ್ಲ, ನೀವೇ ಕುಳಿತು ಧರ್ಮ ಸಂಸ್ಥಾಪನೆಯ ಕಾರ್ಯ ಹೇಗಾಗುತ್ತದೆ ನೋಡಿ ನೀವೇ. ಪ್ರಪಂಚದ ಯಾವ ವ್ಯಕ್ತಿಯನ್ನು ಯಾವ ಶಕ್ತಿಯನ್ನು ಬಿಟ್ಟವ ಈಶ್ವರಿಯಲ್ಲ, ಸಾಕ್ಷಾತ್ ತಂದೆಯನ್ನು ಬಿಟ್ಟವಳು ಎಂಬುದಾಗಿ ಪ್ರಪಂಚಕ್ಕೆ ತೋರಿಸಿದ್ದೇನೆ. ಇನ್ನು ನನ್ನ ಪ್ರಭಾವವನ್ನು ತೋರಿಸಬೇಕಂತಾದರೆ ಪ್ರಪಂಚದ ಶ್ರೇಷ್ಠ ವ್ಯಕ್ತಿಯೋ ಶಕ್ತಿಯೋ ಅನ್ನಬೇಕು. ಅದಕ್ಕಾಗಿ ನಾರಾಯಣ ದೇವರನ್ನ ಕಾಣದೆ ಸಿರಿಯ ರಾಸನ ಪಾಳಿ ಸರಿಯ ಮಾರನೋ ಈಗ ಸಿರಿಯ ರಸನ ಪಾಳಿ ಸರಿಯ ನಾರನೋ ಈಗ ಹರನ ಕಾಣುವೆ ಎನ್ನುವುದೋ, ಹರನ ಕಾಣುವೆ ಎನ್ನುವುದೋ. ಪರಮ
ಶನಿಯಿಂದ ತಪ್ಪಿಸಿಕೊಂಡಿದ್ರೆ ಸಾಕಿದ್ದೆ. ಅವ ಹೇಳಿದ, ಹರಿಯ ಪ್ರೇರಣೆಯಿಂದ ಬಂದೆ, ಸಾಮಾನ್ಯ ಮನುಷ್ಯರಲ್ಲ, ದೇವರನ್ನು ಬಿಡುವುದಿಲ್ಲ ಎನ್ನುವ ಹಾಗೆ. ಹಾಗಂತ ಇಂದಲ್ಲ ನಾಳೆ ಬಾ ಅಂತ ನಾನು ಅವನಿಗೆ ಯಾಕೆ ಹೇಳಿದೆ? ಅವ ನಾಳೆ ಬಂದೇ ಬರ್ತಾನೆ, ಬಂದು ನನ್ನನ್ನು ಕಾಡುವುದಕ್ಕೆ ಮುಂದಾಗ್ತಾನೆ, ಯಾವ ಕಾರಣಕ್ಕೂ ಬಿಡುವುದಿಲ್ಲ. ಇನ್ನು ನಾನು ಒಪ್ಪಿದೆ ಅಂತ ಆದ್ರೆ ಅವ ಕಾಡದೆ ಬಿಟ್ಟಾನ? ಇಲ್ಲವೇ ಇಲ್ಲ. ನಾಳೆ ಅಲ್ಲ, ನಾಳೆ ಅವ ಇಲ್ಲಿ ಬರಬೇಕು. ಬಂದ ಮೇಲೆ ಮುಂದೇನಂತ ನೋಡೋಣ. ಏನಿತ್ತು ಶನಿ ರಾಜ ಭಾವನೆ. ಭೂಲೋಕಕ್ಕೆ ಹೋಗಿ ಗಂಗಾ ಸ್ನಾನವನ್ನು ಮಾಡಬೇಕೆಂದು ಎನಿಸಿಕೊಂಡಿದ್ದೇನೆ. ತಡ ಮಾಡುವುದಲ್ಲ, ಈಗಲೇ ಅಲ್ಲಿಗೆ ಮಿತ್ರಜಾತನು ಬಂದು ನನಿಸಿದ ಮಗುತಲಾಕ್ಷಣದಿ ದೇವ ಪರಮೇಶ್ವರ ನೀನೇ ರಕ್ಷಿಸು. ಅದೇ ರೀತಿ ನಾನು ಬರ್ತೇನಂತ ನನ್ನ ಕಾಯ್ದುಕೊಳ್ತಿರುವಂತಹ ಜನರಿಗೆ ಕೂಡ ನೀವೇ ರಕ್ಷಿಸಿ. ಸ್ವಾಮಿ ನಮ್ದು ಗೊತ್ತಾಯ್ತಾ? ಕಂಚಿನ ಗಂಟೆ, ಇವರಿಗೆ ಏನಂತ ಕರಿತೀವಿ? ಭಾಗವತರು ಅಂತ. ಇಷ್ಟೆಲ್ಲ ಇರುವಾಗ ಕೈಯಲ್ಲಿ ತರಕಾರಿ ಅಥವಾ ಹಣ್ಣುಗಳು ಇಟ್ಕೊಂಡು ಹೋಗೋರನ್ನು ಏನಂತ ಕರಿತೀರಿ? ಕೃಷಿಕ. ಒಂದು ನಿಮಿಷ, ಏನು ಯಾವ ರಾಜ್ಯದ ದೂತನ ಕತ್ತಿ ಸರಿಲಿಕ್ಕೆ ಹಿಡಿಯಕ್ ಬರಲ್ಲ ನಿಮ್ಗೆ? ನಿಂಗೆ ಯಾಕ? ಮಹಾರಾಜರ ತಲೆ ಅಲ್ಲ, ಯುವರಾಜರ ತಲೆ. ಅದೇ ಯುವರಾಜರ ತಲೆಯನ್ನು ತಗೊಂಡು ಬಂದು ಬಂದಿದ್ದೀಯ. ಇದು ಕಡಬೂಸಿನ ಹಣ್ಣು ಮಹಾರಾಜ ಅಲ್ಲ, ಅಲ್ಲಿ ಕರ್ಕೊಂಡು ಹೋಗ್ತೇನೆ. ಬದ್ದ ಏನು ಕಾರಣ ಬಂದಿರೈ
ಏನು ಆದರೆ ನೀನು ಮಾಡಬೇಕಾದದ್ದು ಕಾರ್ಯವೊಂದುಂಟಯ್ಯ. ನೋಡಿದೆಯ ನೃಪ ಹಿರಿಯ ಮಧ್ಯದಲ್ಲಿ ನೋಡಿದೆಯ ನೃಪ ಹಿರಿಯ ಮಧ್ಯದಲ್ಲಿ ಶೋಭಿಸುವ ಮುತ್ತುಗ ಕಾಡದರು ತೂಗಾಡುತ್ತಿಗನಲ್ಲಿ ಶೋಭಿಸುವ ಮುತ್ತುಗ ಕಾಡದರು ತೂಗಾಡುತ್ತಿಗನಲ್ಲಿ ಚಂಡಿಗೆ ಕೊಟ್ಟಂತಹ ಅಸ್ತ್ರದವದ ವರದವದದಿಂದ ಈ ತರವಾಗಿ ಓಡುತ್ತಾ ಇದ್ದೀಯೋ ಎಮ್ಮಯ ಮೈ ಮಗನ पसंद है सवारी करके पसंद है सवारी करके दिल में खुश होता दिल में खुश होता दिल में खुश होता पसंद है सवारी करके दिल में खुश होता कैसा बोल देखो ಇದು ನಂದು ಕುದುರೆಗೆ ನಮ್ದು ಪಂಜಕ್ಕೆ ಅದುಗೆ ಕುಣಿತದೆ. ಇಲ್ಲ ಗೊತ್ತಾಗಲಿಲ್ಲ ನಾನು ಇದು ಪುರ ಯಾವುದು? ಇದು ತಾಮ್ರದಿಂದ ಇಲ್ಲಿ ನಾವೇ ದೊಡ್ಡ ವ್ಯಕ್ತಿಗಳು ಅಂದ್ರೆ ಅಂದ್ರೆ ನಂದಿ ಶ್ರೇಷ್ಠಿಗಳು ಅಂದ್ರೆ ನಾನೇ. ಓ ತೋಡ್ ಶೆಟ್ಟಿ ಭಾವನ ಯಾರು ಅವ್ರು? ನಿಮ್ ಪಕ್ಕದ ಮನೆಯವ್ರ? ಅಲ್ಲ ತೋಡ್ ಶೆಟ್ಟಿ ಭಾವ ಅವರಲ್ಲ, ಅವ್ರು ಬೇರೆ. ನೀವು ನಾನು ನಂದಿ ಶ್ರೇಷ್ಠಿಗಳು. ಕುಂದ ಕುಟ್ಮಲ ರಜನಿ ಕಾಲ ಕುಂದ ಕುಟ್ಮಲ ಕುಂದ ಕುಟ್ಮಲ ಕುಂದ ಕುಟ್ಮಲ ಕುಂದ ಕುಟ್ಮಲ ಕುಂದ ಕುಟ್ಮಲ ಕುಂದ ಆಗಬೇಕು. ಗಾಢ ನಿದ್ರೆಯಲ್ಲಿದ್ದಾನೆ. ನಾನು ಬಂದದ್ದು ಗೊತ್ತಾಗಲಿಲ್ಲ. ಇವರನ್ನು ನೋಡ್ತಾ ಇದ್ರೆ ಆಹಾ, ಎಂತ ಸುಂದರ ನಿವನ ಎಂತ ಸುಂದರ ನಿವನ ಸುಂದರ ನಿವನ ಸುಂದರ ನಿವನ ನಾನೆಂತಿವನ
ಮಗಳೇ, ಆದಷ್ಟು ಬೇಗ ಹಿಂದಿರುಗು ಎನ್ನುವ ಹಾಗೆ ಹೇಳಿದ್ರು. ಹಾಗೆಯೇ ನಾನು ನನ್ನ ತವರು ಮನೆಗೆ ಹೋದೆ. ಅಲ್ಲಿ ಬಂದಿರುವ ಎಲ್ಲರನ್ನೂ ವಿಚಾರಿಸಿಕೊಂಡು ಕ್ಷೇಮ ವಿಚಾರವನ್ನು ತಿಳಿದು ಹಾಗೆಯೇ ಗಂಡನ ಮನೆಗೆ ವಾಪಸ್ ತೆರಳುವಾಗ, ಆದರೆ ಇಲ್ಲಿ ನೋಡಿದ್ರೆ ಯಾರೋ ಬೊಬ್ಬೆ ಆಗ್ತಾ ಉಂಟು. ಏನಾಗಿರಬಹುದು? ಹೋಗಿ ನೋಡ್ತೇನೆ. ಮಗಳೇನೇನಿದು ಮರುಳಾಟ? ಅದಲ್ಲದೆ ಹೋದ್ರೆ ಮಧ್ಯರಾತ್ರಿಯ ಸಂದರ್ಭ, ಎಲ್ಲರೂ ಮಲಗಿದ್ದಾರೆ ಎನ್ನುವ ಹಾಗೆ ನಾವು ತಿಳಿಯಬೇಕಾದದ್ದು. ಆದ್ರೆ ಈಗ ಹಾಗಲ್ಲ. ನೋಡ್ತಾ ಇದ್ದೇನೆ. ಪ್ರಭು ಶನಿದೇವ ಕಳ್ಳತನದ ಆರೋಪವನ್ನು ಹೊರಿಸಿ ನನ್ನ ಪ್ರಾಣವನ್ನೇ ತೆಗೆಯುವುದಕ್ಕೆ ಮುಂದಾಗಿದ್ದೀಯ ದೇವ. ಅಂದು ಹೇಳಿದೆಯಲ್ಲ, ನಿನ್ನ ತಲೆ ನನ್ನ ಪಾದವನ್ನು ಸ್ಪರ್ಶಿಸಬೇಕು, ಆಗ ಮಾತ್ರ ನಿನಗೆ ಕ್ಷಮೆ ಎನ್ನುವುದಾಗಿ. ಈವರೆಗೆ सकल चराचर सुख संकष्ट निवारण कारणु अकलंक चरित सर्वगुणायुत सुनील कायु सुख सौभाग्यदि सकल संपत्तिदायक बकुत जनावळि विकसित अनंत जयं परिपालक सकल चराचर सुख संकष्ट निवारणो श्री शनिदेव नमस्ते 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 शुभदो नमस्ते ಶನಿದೇವ ವಿಕ್ರಮಾದಿತ್ಯ, ಮೈ ತೋರಿದೆಯ ಪ್ರಭು. ಇದೋ ನಿನ್ನ ಪಾದ ಪದ್ಮಗಳಿಗೆ ನನ್ನ ತಲೆಯನ್ನ ಜಾಗ್ತಾ ಇದ್ದೇನೆ. ನೋಡು ನನ್ನ ಸ್ಥಿತಿಯನ್ನು. ಕೈ ಪ್ರಭು ಶನಿದೇವ ಕಳ್ಳತನದ ಆರೋಪವನ್ನು ಹೊರಿಸಿ ನನ್ನ ಪ್ರಾಣವನ್ನೇ ತೆಗೆಯುವುದಕ್ಕೆ ಮುಂದಾಗಿದ್ದೀಯ ದೇವ. ಅಂದು ಹೇಳಿದೆಯಲ್ಲ, ನಿನ್ನ ತಲೆ ನನ್ನ ಪಾದವನ್ನು ಸ್ಪರ್ಶಿಸಬೇಕು, ಆಗ ಮಾತ್ರ ನಿನಗೆ ಕ್ಷಮೆ ಎನ್ನುವುದಾಗಿ. ಈವರೆಗೆ
ತೆಗೆದಿರಿಸಿ ಲಪತಿಯ ಕಾಲದ ಜಗಲಿ ಮಲಗಿ ನಿಂತಿದ್ದಳು. ಏನಾಯ್ತು ಮಗ? ನೀವು ಹೇಳಿದ ಹಾಗೆ ಶೃಂಗಾರ ಮಾಡಿಕೊಂಡು ಅವರ ಬಳಿಗೆ ಬಂದನ. ಅಲ್ಲೇ ನಿದ್ದೆ ಮತ್ತು ಅವ ಮಲಗಿದ್ದ ಅವನನ್ನ ಎಬ್ಬಿಸಬಹುದು ಎನ್ನುವ ಕಾರಣಕ್ಕೆ ಆ ಮುತ್ತಿನ ಹಾರ ನೀವು ಮಾಡಿಬಿಟ್ಟು 58 ಮಣಿಯದ್ದು ಅದನ್ನ ಗಿಳಿಯ ಕೂಟಕ್ಕೆ ತೆಗೆದಿರಿಸಿ ಮಲಗಿದವಳು ನಾನು. ಎಷ್ಟು ನೋಡ್ತೇನೆ ಹಾರ ಇಲ್ಲ ಅಪ್ಪಯ್ಯ, ಹಾರ ಇಲ್ಲ. ಕೇಳಿ ನಾವು ಹೇಳಿದ ಗೊತ್ತಾ, ಆ ಚಿಕ್ಕಪುರದಲ್ಲಿರುವ ಹಂಸ ಪಕ್ಷಿಯನ್ನು ಕದ್ದುಕೊಂಡು ಹೋಯ್ತಾ ಅಂತ ಹೇಳಿ ಹೇಳ್ತೇನೆ. ಜಗದ್ರಕ್ಷಕ ನೀನೇ ರಕ್ಷಿ. ತಾಮ್ರಲಿಂಗಪುರದ ದೊರೆಯಾಗಿ ಮೆರೀತಾ ಇದ್ದವ ಹೀಗೆ ನನ್ನನ್ನು ಕೊಂಡಾಡ್ತಾ ಇದ್ದಾನೆ. ಯಾವ ರೀತಿಯಲ್ಲಿ? ಚಂದ್ರಸೇನ ಎನ್ನುವ ಹಾಗೆ ಉಜ್ಜಯಿನಿಯ ಸಾಮಂತನಾಗಿ ಇಲ್ಲಿಯವರೆಗೆ ಮಾಡಬೇಕಾದಂತಹ ಎಲ್ಲಾ ಕಾರ್ಯವನ್ನು ಮಾಡುತ್ತಾ ಬಂದವನಾಗಿದ್ದೇನೆ. ಓಲಗವನ್ನ ಪಟ್ಟಂತ ಪ್ರಶ್ನೆ ಕೇಳಿದಾಗ ಉತ್ತರವನ್ನು ಕೊಡುವುದಕ್ಕೆ ಮುಂದಾಗ್ತಾ ಇದ್ದ. ಕಳ್ಳತನ ಮಾಡಲಿಲ್ಲ, ಹಾರವನ್ನ ಕದಿಲಿಲ್ಲ ಎನ್ನುವ ಹಾಗೆ ಯಾರಿಗೆ ಹೇಳುದು? ಏನ್ ಹೇಳಿದೆ ನೀನು? ಚಿತ್ತಾರದ ಹಂಸ ಜೀವ ತಳೆದು ಬಂದು ಆಹಾರವನ್ನು ನುಂಗಿತು. ಬೊಂಬೆ ಆಗಲಿ ಇಲ್ಲ ಚಿತ್ತಾರದಲ್ಲಿರುವ ಯಾವುದೇ ಒಂದು ಪಕ್ಷಿ ಆಗಲಿ ಪ್ರಾಣಿ ಆಗಲಿ ಜೀವ ತಳೆದು ಬಂದು ಸಂದರ್ಭ ಎಲ್ಲರೂ ಮಲಗಿದ್ದಾರೆ ಎನ್ನುವ ಹಾಗೆ ನಾವು ತಿಳಿಯಬೇಕಾದದ್ದು. ಆದ್ರೆ ಈಗ ಹಾಗಲ್ಲ. ನೋಡ್ತಾ ಇದ್ದೇನೆ. ಮಾವನಲ್ಲಿ ಹೋಗಿ ಕೇಳಿದೆ, ಒಮ್ಮೆ ಬೇಡ ಅಂತ ಹೇಳಿದ್ರು ಕೂಡ ಮತ್ತೆ ಹೋಗಿ ಬಾ ಮಗಳೇ, ಆದಷ್ಟು ಬೇಗ ಹಿಂದಿರುಗು ಎನ್ನುವ ಹಾಗೆ ಹೇಳಿದ್ರು. ಹಾಗೆಯೇ ನಾನು ನನ್ನ ತವರು ಮನೆಗೆ ಹೋದೆ. ಅಲ್ಲಿ ಬಂದಿರುವ ಎಲ್ಲರನ್ನೇ ವಿಚಾರಿಸಿಕೊಂಡು ಕ್ಷೇಮ ವಿಚಾರವನ್ನು ತಿಳಿದು ಹಾಗೆಯೇ ಗಂಡನ ಮನೆಗೆ ವಾಪಸ್ ತೆರಳುವಾಗ ಆದರೆ ಇಲ್ಲಿ ನೋಡಿದ್ರೆ ಯಾರೋ ಬೊಬ್ಬೆ ಹಾಕ್ತಾ ಉಂಟು. ಏನಾಗಿರಬಹುದು? ಹೋಗಿ ನೋಡ್ತೇನೆ. सकल चराचर सुख संकष्ट निवारण कारणु अकलंक चरित सर्व गुणायुत सुनील कायु सुख सौभाग्य सकल संकुष्टदायक बकुत जनावळी विकसित अनंत जयं परिपालक सकल चराचर सुख संकष्ट निवारणो